ನಮಸ್ಕಾರ ಎಲ್ರಿಗೂ. ಪುರಾಣಗಳಲ್ಲೇ ರತ್ನ ಅಂತ ಒಂದು ಗ್ರಂಥವನ್ನ ಕರೀತಾರೆ. ಅದೇ ವಿಷ್ಣು ಪುರಾಣ. ಸಾವಿರಾರು ವರ್ಷಗಳ ಹಿಂದಿನ ಈ ಗ್ರಂಥಕ್ಕೆ ಅಷ್ಟೊಂದು ದೊಡ್ಡ ಸ್ಥಾನಮಾನ ಯಾಕ್ ಬಂತು? ಬನ್ನಿ, ಈ ಪುರಾಣ ರತ್ನದೊಳಗಿನ ಜ್ಞಾನದ ಹೊಳಪನ್ನ ಒಟ್ಟಿಗೆ ಸೇರಿ ನೋಡೋಣ. ಈ ಒಂದು ವಾಕ್ಯವನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಜಗತ್ತು ವಿಷ್ಣುವಿನಿಂದಲೇ ಹುಟ್ಟಿದೆ, ಅವನಲ್ಲೇ ನೆಲೆಸಿದೆ ಮತ್ತು ಅವನಲ್ಲೇ ಲಯವಾಗುತ್ತದೆ. ಇದು ಸುಮ್ಮನೆ ಹೇಳಿದ ಒಂದು ಸಾಲಲ್ಲ. ಬಹುಶಃ ಇಡೀ ವಿಷ್ಣು ಪುರಾಣದ ಜೀವಾಳವೇ ಈ ಒಂದು ವಾಕ್ಯ. ಆ ಗ್ರಂಥದಲ್ಲಿ ಬರುವ ಸಾವಿರಾರು ಶ್ಲೋಕಗಳು ಇದೇ ಒಂದು ಸತ್ಯವನ್ನ ವಿವರಿಸೋಕೆ ಹೊರಡ್ತವೆ. ನಮ್ಮ ಇವತ್ತಿನ ಈ ಚಿಕ್ಕ ಪ್ರಯಾಣದ ಉದ್ದೇಶ ಕೂಡ ಇದೇ ವಾಕ್ಯದ ಆಳವನ್ನ ಅರ್ಥ ಮಾಡ್ಕೊಳ್ಳೋದು. ಹಾಗಾದ್ರೆ ನಮ್ಮ ಈ ಪಯಣದಲ್ಲಿ ನಾವೇನೇನ್ ನೋಡ್ತೀವಿ ಅಂದ ಮೊದಲು ಪುರಾಣ ರತ್ನದ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಳ್ಳೋಣ. ನಂತರ ಅದರ ರಚನೆ ಹೇಗಿದೆ, ಅದರ ಪಂಚಲಕ್ಷಣಗಳು ಅನ್ನೋ ಅಡಿಪಾಯ ಯಾವುದು, ಅದರಲ್ಲಿ ಬರೋ ಇಂಟ್ರೆಸ್ಟಿಂಗ್ ಕಥೆಗಳು ಮತ್ತು ಕೊನೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದರ ತಾತ್ವಿಕ ಸಂದೇಶ ಏನು ಅನ್ನೋದನ್ನ ಹಂತ ಹಂತವಾಗಿ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲನೇ ನಿಲ್ದಾಣ ಪುರಾಣ ರತ್ನ, ಒಂದು ಪರಿಚಯ. ಅಷ್ಟಕ್ಕೂ 18 ಮಹಾಪುರಾಣಗಳಿವೆ. ಆದ್ರೂ ವಿಷ್ಣು ಪುರಾಣಕ್ಕೆ ರತ್ನ ಅನ್ನೋ ಬಿರುದು ಯಾಕೆ ಬಂತು? ಏನಿದೆ ಇದ್ರಲ್ಲಿ ಅಂತಹ ಸ್ಪೆಷಲ್? ಬನ್ನಿ ಉತ್ತರ ಹುಡ್ಕೋಣ. 18 ಮಹಾಪುರಾಣಗಳನ್ನ ಒಂದು ಜ್ಞಾನದ ಸಾಗರ ಅಂತ ಅಂದುಕೊಂಡ್ರೆ ವಿಷ್ಣು ಪುರಾಣ ಅದರಲ್ಲಿ ಒಂದು ವಿಶಿಷ್ಟವಾದ ದ್ವೀಪ ಇದ್ದ ಹಾಗೆ. ಯಾಕಂದ್ರೆ ಇದು ಬರೀ ಕಥೆಗಳನ್ನ ಹೇಳೋದಿಲ್ಲ, ಬದಲಾಗಿ ವಿಷ್ಣುವನ್ನ ಕೇಂದ್ರವಾಗಿಟ್ಕೊಂಡು ನಮ್ಮ ಅಸ್ತಿತ್ವದ ಬಗ್ಗೆನೇ ತುಂಬಾನೇ ಆಳವಾದ ತಾತ್ವಿಕ ಪಾಠಗಳನ್ನ ಹೇಳುತ್ತೆ. ಬಹುಶಃ ಇದೇ ಇದರ ದೊಡ್ಡ ಹೆಗ್ಗಳಿಕೆ. ಓಕೆ, ಈಗ ಇದರ ರಚನೆ ಮತ್ತು ಇದನ್ನ ರಚಿಸಿದವರ ಬಗ್ಗೆ ನೋಡೋಣ. ಅಂದ್ರೆ ಈ ಮಹಾಗ್ರಂಥಗ ಹಿಂದಿರೋ ಆಲೋಚನೆ ಮತ್ತು ಅದನ್ನ ಎಷ್ಟು ವ್ಯವಸ್ಥಿತವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈ ಜ್ಞಾನ ನಮಗೆ ಸಿಕ್ಕಿರೋದು ಯಾರೋ ಸಾಮಾನ್ಯರಿಂದಲ್ಲ, ಸಾಕ್ಷಾತ್ ವೇದವ್ಯಾಸರ ತಂದೆಯಾದ ಮಹರ್ಷಿ ಪರಾಶರರಿಂದ. ಅವರು ತಮ್ಮ ಪ್ರೀತಿಯ ಶಿಷ್ಯ ಮೈತ್ರೇಯನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಕೊಡ್ತಾ ಈ ಇಡೀ ಪುರಾಣವನ್ನೇ ಬಿಚ್ಚಿಟ್ರು. ಅಂದ್ರೆ ಇದೊಂದು ಟೆಕ್ಸ್ಟ್ ಬುಕ್ ತರ ಅಲ್ಲ, ಬದಲಿಗೆ ಒಬ್ಬ ಗುರು ಮತ್ತು ಶಿಷ್ಯನ ನಡುವಿನ ನೇರ ಮಾತುಕತೆ. ಜ್ಞಾನವನ್ನ ಹೀಗೂ ಹಂಚ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಈ ದೊಡ್ಡ ಜ್ಞಾನರಾಶಿಯನ್ನ ಒಟ್ಟು 6 ಮುಖ್ಯ ಭಾಗಗಳಾಗಿ ಅಂದ್ರೆ ಅಂಶಗಳಾಗಿ ಎಷ್ಟು ನೀಟಾಗಿ ವಿಂಗಡಿಸಿದ್ದಾರೆ ನೋಡಿ. ಪ್ರತಿಯೊಂದು ಅಂಶವೂ ಒಂದೊಂದು ವಿಷಯದ ಬಗ್ಗೆ ಹೇಳುತ್ತೆ. ವಿಶ್ವದ ಸೃಷ್ಟಿಯಿಂದ ಶುರುವಾಗಿ ರಾಜವಂಶಗಳ ಇತಿಹಾಸದವರೆಗೆ ಎಲ್ಲವನ್ನೂ ಕ್ರಮಬದ್ಧವಾಗಿ ವಿವರಿಸುತ್ತೆ. ಇದೊಂದು ರೀತಿ ನೀಟಾಗಿ ಜೋಡಿಸಿಟ್ಟ ಜ್ಞಾನದ ಭಂಡಾರ. ಈ 6 ಭಾಗಗಳಲ್ಲಿ ಹರಡ್ಕೊಂಡಿರೋದು ಬರೋಬ್ಬರಿ ಸುಮಾರು 7,000 ಶ್ಲೋಕಗಳು. ಈ ಸಂಖ್ಯೆ ಬರೀ ಅದರ ಗಾತ್ರವನ್ನ ಹೇಳಲ್ಲ, ಅದು ಒಳಗೊಂಡಿರೋ ಜ್ಞಾನದ ವಿಸ್ತಾರ ಮತ್ತು ಆಳ ಎಷ್ಟಿದೆ ಅನ್ನೋದನ್ನು ನಮಗೆ ತೋರಿಸುತ್ತೆ. ಈಗ ನಾವು ಪುರಾಣದ ಪಂಚಲಕ್ಷಣಗಳು ಅನ್ನೋ ತುಂಬನೇ ಆಸಕ್ತಿಕರವಾದ ವಿಷಯಕ್ಕೆ ಬರೋಣ. ಇದನ್ನ ಒಂದು ರೀತಿ ಇಡೀ ಅಸ್ತಿತ್ವದ ಕಾಸ್ಮಿಕ್ ಬ್ಲೂಪ್ರಿಂಟ್ ಅಂತಾನೆ ಹೇಳ್ಬೋದು. ಯಾವುದೇ ಮಹಾಪುರಾಣ ಆಗ್ಬೇಕಂದ್ರೂ ಅದು ಈ 5 ಲಕ್ಷಣಗಳ ಚೌಕಟ್ಟನ್ನ ಪಾಲಿಸಲೇಬೇಕು. ಗಮನ ಇಟ್ಟು ಕೇಳಿ, ಈ 5 ಲಕ್ಷಣಗಳೇ ಒಂದು ಪುರಾಣದ ಅಡಿಪಾಯ. ಮೊದಲನೆಯದು ಸರ್ಗ, ಅಂದ್ರೆ ಈ ಬ್ರಹ್ಮಾಂಡದ ಮೂಲ ಸೃಷ್ಟಿ ಹೇಗೆ ಆಯ್ತು ಅನ್ನೋದು. ಎರಡನೆಯದು ಪ್ರತಿಸರ್ಗ, ಅಂದ್ರೆ ಸೃಷ್ಟಿಯಾದ ಜಗತ್ತು ಹೇಗೆ ಲಯ ಆಗುತ್ತೆ ಮತ್ತೆ ಹೇಗೆ ಮರುಸೃಷ್ಟಿಯಾಗುತ್ತೆ ಅನ್ನೋ ಸೈಕಲ್. ಮೂರನೆಯದು ವಂಶ, ಇದರಲ್ಲಿ ದೇವತೆಗಳು ಮತ್ತು ಮಹಾನ್ ಋಷಿಗಳ ವಂಶಾವಳಿಗಳ ಬಗ್ಗೆ ವಿವರಗಳು ಇರುತ್ತೆ. ನಾಲ್ಕನೆಯದು ಮನ್ವಂತರ, ಇದು ಸಮಯದ ದೊಡ್ಡ ಚಕ್ರಗಳನ್ನ ಅಂದ್ರೆ ಮನುಗಳ ಆಳ್ವಿಕೆಯ ಕಾಲವನ್ನ ವಿವರಿಸುತ್ತೆ. ಮತ್ತು ಐದನೆಯದು ವಂಶಾನುಚರಿತ, ಇದು ಸೂರ್ಯವಂಶ ಚಂದ್ರವಂಶದಂತಹ ಮಹಾನ್ ರಾಜಮನೆತನಗಳ ಇತಿಹಾಸವನ್ನ ಹೇಳುತ್ತೆ. ಈ 5 ಪಿಲ್ಲರ್ಗಳೇ ಒಂದು ಪುರಾಣಕ್ಕೆ ಅದರ ಎನ್ಸೈಕ್ಲೋಪೀಡಿಯಾ ತರಹದ ರೂಪವನ್ನ ಕೊಡೋದು. ಸರಿ, ಈ ಒಂದು ಸ್ಟ್ರಕ್ಚರ್ ಒಳಗೆ ಆಳವಾದ ಫಿಲಾಸಫಿಗೆ ಜೀವ ತುಂಬೋ ಅದ್ಭುತವಾದ ಕಥೆಗಳಿವೆ. ಬನ್ನಿ ಈಗ ವಿಷ್ಣು ಪುರಾಣದಲ್ಲಿ ಬರುವ ಕೆಲವು ಇಂಪಾರ್ಟೆಂಟ್ ಮತ್ತೆ ಇಂಟ್ರೆಸ್ಟಿಂಗ್ ಕಥೆಗಳ ಬಗ್ಗೆ ಒಂದು ಸಣ್ಣ ಝಲಕ್ ನೋಡೋಣ. ಇಲ್ಲಿರೋ ಪ್ರತಿಯೊಂದು ಕಥೆಯೂ ವಿಷ್ಣುವಿನ ಮಹತ್ವವನ್ನೇ ಸಾರುತ್ತೆ. ಧ್ರುವ ಮತ್ತು ಪ್ರಹ್ಲಾದರಂತಹ ಮಕ್ಕಳ ಅಚಲ ಭಕ್ತಿಯ ಕಥೆ ಕೇಳಿದ್ರೆ ಮೈ ಜುಮ್ಮನ್ನುತ್ತೆ. ಅಮೃತಕ್ಕಾಗಿ ದೇವದಾನವರು ನಡೆಸಿದ ಸಮುದ್ರ ಮಂಥನದ ಕಥೆಯಂತೂ ರೋಚಕ. ಇನ್ನು 5ನೇ ಭಾಗವಂತೂ ಪೂರ್ತಿಯಾಗಿ ಶ್ರೀಕೃಷ್ಣನ ಮನಮೋಹಕ ಲೀಲೆಗಳಿಗೆ ಮೀಸಲು. ಅಷ್ಟೇ ಅಲ್ಲ, ಕೇವಲ ಕಥೆಗಳು ಅಂತ ಅನ್ಕೋಬೇಡಿ, ಆ ಕಾಲದ ಭೂಗೋಳ ಮತ್ತು ಖಗೋಳದ ಬಗ್ಗೆಯೂ ಇದು ಬೆರಗಾಗುವಂತಹ ಮಾಹಿತಿಗಳನ್ನ ಕೊಡುತ್ತೆ. ಈ ಎಲ್ಲ ಕಥೆಗಳಾಯ್ತು, ಆದ್ರೆ ಈ ಕಥೆಗಳನ್ನೆಲ್ಲ ದಾಟಿ ನೋಡಿದ್ರೆ ಈ ಪುರಾಣದ ಅಸಲಿ ಉದ್ದೇಶವಾದ್ರೂ ಏನು, ಇದರ ತಾತ್ವಿಕ ಸಂದೇಶ ಏನು? ಈಗ ನಾವು ಆ ಅಂತಿಮ ಸತ್ಯದ ಕಡೆಗೆ ನಮ್ಮ ಗಮನವನ್ನ ಹರಿಸೋಣ. ಒಂದು ವಿಷಯ ಸ್ಪಷ್ಟವಾಗಿರ್ಲಿ, ವಿಷ್ಣು ಪುರಾಣ ಬರೀ ಕಥೆಗಳ ಪುಸ್ತಕ ಅಂತ ಅನ್ಕೋಬಾರದು, ಖಂಡಿತ ಅಲ್ಲ.
ಇಲ್ಲಿರೋ ಕಥೆಗಳು ಹಣ್ಣಿನ ಮೇಲಿನ ಸಿಪ್ಪೆ ಇದ್ದಾಗೆ, ಅದರೊಳಗಿನ ತಿರುಳೇ ಬೇರೆ. ಆ ಕಥೆಗಳ ಮೂಲಕವೇ ನಮಗೆ ಕರ್ಮ, ಭಕ್ತಿ ಮತ್ತು ಜ್ಞಾನಯೋಗಗಳಂತಹ ಮೋಕ್ಷದ ದಾರಿಗಳನ್ನ ಪರಿಚಯಿಸಲಾಗುತ್ತೆ. ಪ್ರತಿಯೊಂದು ಕಥೆಯೂ ಜೀವನ, ಧರ್ಮ ಮತ್ತು ಕೊನೆಯ ಸತ್ಯದ ಬಗ್ಗೆ ನಮಗೆ ಒಂದೊಂದು ಪಾಠ ಹೇಳ್ಕೊಡುತ್ತೆ. ನೋಡಿ, ನಾವು ಈ ಪಯಣವನ್ನ ಶುರು ಮಾಡಿದ ಅದೇ ವಾಕ್ಯಕ್ಕೆ ಮತ್ತೆ ವಾಪಸ್ ಬಂದ್ವಿ. ಜಗತ್ತು ವಿಷ್ಣುವಿನಿಂದಲೇ ಹುಟ್ಟಿದೆ, ಅವನಲ್ಲೇ ನೆಲೆಸಿದೆ ಮತ್ತು ಅವನಲ್ಲೇ ಲಯವಾಗುತ್ತದೆ. ಇಡೀ ಪುರಾಣದ ಸಾವಿರಾರು ಶ್ಲೋಕಗಳ ಸಾರಾಂಶವೇ ಈ ಒಂದೇ ಒಂದು ವಾಕ್ಯದಲ್ಲಿದೆ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಆ ಒಂದೇ ಪರಮ ತತ್ವದಲ್ಲಿ ಅಡಗಿದೆ ಅನ್ನೋದೇ ಇದರ ಮೂಲಭೂತ ಸಂದೇಶ. ಹಾಗಾದ್ರೆ ಈ ಜ್ಞಾನದ ಪಯಣದ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಎಲ್ಲವೂ ಒಂದೇ ಶಕ್ತಿಯಿಂದ ಹುಟ್ಟಿ ಅದರಲ್ಲಿಯೇ ಲೀನವಾಗುತ್ತೆ ಅನ್ನೋ ಈ ಸಾವಿರಾರು ವರ್ಷಗಳ ಹಿಂದಿನ ತತ್ವ ಇವತ್ತಿನ ನಮ್ಮ ವೇಗದ ಭಾಗಭಾಗವಾದ ಜಗತ್ತಿನಲ್ಲಿ ನಿಜವಾಗಿಯೂ ಪ್ರಸ್ತುತವೇ? ಈ ಪ್ರಶ್ನೆಯೊಂದಿಗೆ ಈ ಪುರಾಣ ರತ್ನದ ಬಗ್ಗೆ ಯೋಚಿಸ್ತಾ ಇರಿ. ಮತ್ತೆ ಸಿಗೋಣ.